ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನನ್ನ ರೆಗ್ಯುಲರ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರೊಟೀನ್ನ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಸ್ಕಿನ್ ಯಾವುದೇ ಫಂಕ್ಷನ್ ಇರ್ಬೋದು, ಥಳ ಹೊಳಿಬೇಕು ಅಂದರೆ ರಾವ್ ಮಿಲ್ಕ್ ಮತ್ತು ರೈಸ್ ಫ್ಲೋರ್ನ ಉಪಯೋಗಿಸ್ಕೊಂಡು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಮಿಡಿನ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೇರ್ ಕೇರ್ ರೊಟೀನ್ ಸಹ ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮೊದಲು ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡೋಣ ಬನ್ನಿ. ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ರೈಸ್ ಫ್ಲೋರ್ನ ಆ್ಯಡ್ ಮಾಡಿ, ನಂತರ ರಾ ಮಿಲ್ಕ್ನ ಆ್ಯಡ್ ಮಾಡಿ. ನಿಮ್ಮ ಹತ್ರ ರಾ ಮಿಲ್ಕ್ ಅವೈಲಬಲ್ ಇಲ್ಲ ಅಂದರೆ ಫುಲ್ ಕ್ರೀಮ್ ಮಿಲ್ಕ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡಿ. ಯಾವುದೇ ಪ್ಯಾಕ್ ಇರ್ಬೋದು ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಕ್ ನೆಕ್, ಫ್ರಂಟ್ ನೆಕ್, ಕೈಯಲ್ಲೂ ಸ್ವಲ್ಪ ನಮಗೆ ಟ್ಯಾನ್ ಏನಾದರೂ ಇದ್ದರೆ ಕೈಗೂ ಸಹ ಹಚ್ಕೋಬೋದು. ಬ್ಯಾಕ್ ಮತ್ತು ಫ್ರಂಟ್ ನೆಕ್ಗೆ ಹಚ್ಕೊಂಡ್ರೆ ನಮ್ಮ ನೆಕ್ ಮೇಲೆ ಇರುವಂತಹ ಟ್ಯಾನ್ ರಿಮೂವ್ ಆಗುತ್ತೆ. ಆ್ಯಡ್ ಮಾಡ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ, ಈ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಇದನ್ನು ಹಚ್ಚೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ಕಾಟನ್ ಬಾಲ್ ತೊಗೊಂಡು ರೋಸ್ ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ಸ್ಕಿನ್ನ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ರಾ ಮಿಲ್ಕ್ನೇ ಸ್ವಲ್ಪ ಉಪಯೋಗಿಸ್ಕೊಂಡು ನೀಟಾಗಿ ರಾ ಮಿಲ್ಕಲ್ಲೇ ಫೇಸ್ನ ಒಂದು 2 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನಾನು ಯಾವುದೇ ಫೇಸ್ ಪ್ಯಾಕ್ ಇಲ್ಲ ಫೇಶಿಯಲ್ ಮಾಡುವಾಗಲೂ ರಾ ಮಿಲ್ಕ್ನೇ ಉಪಯೋಗಿಸೋದ್ರಿಂದ ಈಗಲೂ ಸಹ ನಾನು ರಾ ಮಿಲ್ಕಲ್ಲಿ ಕಾಟನ್ನ ಡಿಪ್ ಮಾಡಿಬಿಟ್ಟು ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರಾ ಮಿಲ್ಕ್ನ ನಾವು ಆಗಾಗ ಫೇಸ್ಗೆ ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಪ್ಲಸ್ ನಮ್ಮ ಫೇಸ್ ಮೇಲೆ ಇರುವಂತಹ ಟ್ಯಾನ್ ರಿಮೂವ್ ಆಗುತ್ತೆ. ನಮ್ಮ ಫೇಸ್ ಮೇಲೆ ಇರುವ ಚಿಕ್ಕ ಚಿಕ್ಕ ಕಪ್ಪು ಮಚ್ಚಗಳು ಮತ್ತು ಪಿಂಪಲ್ ಮಾರ್ಕ್ಸ್ ನಾವು ಕಂಟಿನ್ಯೂಸ್ ಆಗಿ ಅಂದರೆ ದಿನ ಬಿಟ್ಟು ದಿನ ಉಪಯೋಗಿಸೋದ್ರಿಂದ ಆ ಪಿಂಪಲ್ ಮಾರ್ಕ್ಸ್ ಅನ್ನೋದು ಸಂಪೂರ್ಣವಾಗಿ 1 ತಿಂಗಳ ಒಳಗಡೆ ರಿಮೂವ್ ಆಗುತ್ತೆ. ಮಿಲ್ಕ್ ಎಲ್ಲ ಈ ರೀತಿ ಫೇಸ್ಗೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಹಚ್ಕೊಂಬಿಡಿ. ಈಗ ಒಂದು ಟಿಶ್ಯೂ ಇಲ್ಲ ಕಾಟನ್ ಕ್ಲಾತ್ ತಗೊಂಡು ನೀಟಾಗಿ ವೈಪ್ ಮಾಡಿಬಿಡಿ. ಆಗ ನಮ್ಮ ಸ್ಕಿನ್ ಮೇಲೆ ಏನಾದರೂ ಡಸ್ಟ್ ಇದ್ದರೆ ನೀಟಾಗಿ ರಿಮೂವ್ ಆಗೋಗುತ್ತೆ. ನಮ್ಮ ಫೇಸ್ ಮೇಲೆ ಇರುವ ಈ ಡಸ್ಟ್ನ ಕ್ಲೀನ್ ಮಾಡ್ತೀರ ನಾವು ಪ್ಯಾಕ್ಸ್ನ ಹಚ್ಚೋದ್ರಿಂದ ನಮ್ಮ ಫೇಸ್ ಮೇಲೆ ಇರುವ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಫೇಸ್ ಪ್ಯಾಕ್ಸ್ನಿಲ್ಲ ಫೇಶಿಯಲ್ಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ. ಈಗ ನಾವು ಪ್ರಿಪೇರ್ ಮಾಡಿರುವ ಈ ಫೇಸ್ ಪ್ಯಾಕ್ನ ನೀಟಾಗಿ ನಿಮ್ಮ ಹತ್ರ ಫೇಶಿಯಲ್ ಬ್ರಷ್ ಇದ್ದರೆ ಬ್ರಷಲ್ಲಿ ಹಚ್ಕೊಂಬಿಡಿ. ಇಲ್ಲಾಂದರೆ ಈ ರೀತಿ ಬೆರಳನ್ನು ಉಪಯೋಗಿಸ್ಕೊಂಡು ಅಪ್ವಾರ್ಡಲ್ಲಿ ಹಚ್ಕೊತಾ ಬನ್ನಿ. ಯಾವುದೇ ಫೇಶಿಯಲ್ ಮಸಾಜ್ ಇರ್ಬೋದು, ಫೇಸ್ ಪ್ಯಾಕ್ಸ್ ಇರ್ಬೋದು ಫ್ರೆಂಡ್ಸ್, ನಾವು ಯಾವಾಗಲೇ ಆಗಲಿ ನಮ್ಮ ಫೇಸ್ ಮೇಲೆ ಅಪ್ವಾರ್ಡಲ್ಲೇ ಬಳಸಬೇಕಾಗುತ್ತೆ. ಯಾಕಂದರೆ ನಮ್ಮ ಸ್ಕಿನ್ ತುಂಬ ಟೈಟ್ ಆಗುತ್ತೆ. ನಮ್ಮ ಫೇಸಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗಿ ನಮ್ಮ ಫೇಸ್ ಒಳ್ಳೆ ಗ್ಲೋ ಬರುತ್ತೆ. ಸ್ವಲ್ಪನೂ ಗ್ಯಾಪ್ ಇಲ್ದಿರ ಕಣ್ಣತ್ರ ಬಿಟ್ಬಿಟ್ಟು ಫೇಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಬಿಡಿ. ನಾವು ಯಾವುದೇ ಫಂಕ್ಷನ್ ಇರ್ಬೋದು ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಈ ರೀತಿ ಪ್ಯಾಕ್ನ ಹಾಕ್ಕೊಂಡ್ರೆ ಸಾಕು, ಕಡಿಮೆ ಟೈಮಲ್ಲಿ ಜಾಸ್ತಿ ಗ್ಲೋ ಬರುತ್ತೆ. ರೈಸ್ ಫ್ಲೋರ್ ಯಾವಾಗ ಉಪಯೋಗಿಸಿದ್ರೂ ನಮ್ಮ ಸ್ಕಿನ್ಗೆ ರಾ ಮಿಲ್ಕಲ್ಲೇ ನೀವು ಮಿಕ್ಸ್ ಮಾಡಿ ಹಚ್ಚಿ. ಯಾಕಂದರೆ ನಮ್ಮ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಬರೋದೇ ಅಲ್ಲ, ನಮ್ಮ ಸ್ಕಿನ್ ಗ್ಲಾಸಿಯಾಗಿ ಕಾಣಿಸುತ್ತೆ. ಪ್ಲಸ್ ಮೇಕಪ್ ಸಹ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾನು ಯಾವುದೇ ಫೇಸ್ ಪ್ಯಾಕ್ಸ್ನ ಮಾಡಿದ್ರು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊತೀನಿ. ಯಾಕಂದರೆ ಬ್ಯಾಕ್ ನೆಕ್ಕು ಪ್ಲಸ್ ನಾವು ಫ್ರಂಟ್ ನೆಕ್ನ ಕವರ್ ಮಾಡಿದ್ರೇ ನಮಗೆ ಅದು ಒಳ್ಳೆ ಪ್ಯಾಕ್ ಅನಿಸ್ಕೊಳ್ಳೋದು. ಯಾಕಂದರೆ ನಮ್ಮ ಫೇಸ್ ಒಂದು ಕಲರು, ನೆಕ್ ಒಂದು ಕಲರ್ ಇದ್ದರೆ ಚೆನ್ನಾಗಿರಲ್ಲ. ನಾವು ಫೇಸ್ಗೆ ಹಚ್ಚಿದ ನಂತರ ನಾವು ನೆಕ್ಕಿಗೆ ಸಹ ಈ ರೀತಿ ನೀಟಾಗಿ ಹಚ್ಕೊಂಡ್ಬಿಟ್ಟು ರಿಮೂವ್ ಮಾಡಿದ್ರೆ ನಮ್ಮ ಫೇಸ್ ಯಾವ ಕಲರ್ ಇರುತ್ತೋ ನಮ್ಮ ನೆಕ್ ಸಹ ಅದೇ ಕಲರ್ ಬರುತ್ತೆ. ಫೇಸು ನೆಕ್ಗೆ ಆಗಿ ಮಿಕ್ಕಿದ್ರೆ ನೀವು ಕೈಗೆ ಸಹ ಆರಾಮಾಗಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಕೈ ಸಹ ತುಂಬ ಕಲರ್ ಬರುತ್ತೆ, ಶೈನಿಂಗ್ ಹೊಡಿತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕ್ ಅಂತೂ. ಕೈಗೆ ಸಹ ಈ ರೀತಿ ನೀಟಾಗಿ ಹಚ್ಕೊಂಡ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಬಿಟ್ಟು ನೀಟಾಗಿ ಕೈನ ತೊಳೆದ್ಬಿಡಿ. ಆರಾಮಾಗಿ ರಿಮೂವ್ ಮಾಡ್ಬೋದು. ಕೈಗಂತೂ ನೀಟಾಗಿ ಹಚ್ಬಿಟ್ಟು ಡ್ರೈ ಆದಮೇಲೆ ಆರಾಮಾಗಿ ಸಿಂಕ್ ಹತ್ರ ಹೋಗಿ ಕೈನ ತೊಳೆದ್ಕೊಂಡ್ಬಿಟ್ರೆ ಮುಗೀತು. ರಿಮೂವ್ ಮಾಡೋಕ್ಕೇನು ನಮಗೆ ಕಷ್ಟ ಆಗೋದಿಲ್ಲ.
ನೋಡಿ ಫ್ರೆಂಡ್ಸ್, 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಡ್ರೈ ಆಗಿದೆ. ಇಷ್ಟು ಮಾತ್ರ ಡ್ರೈ ಆದರೆ ಸಾಕು, ಯಾಕಂದರೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಜಾಸ್ತಿ ಡ್ರೈ ಆಗಕ್ಕೆ ಬಿಟ್ಟರೆ ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ವಲ್ಪ ನಿಮಗೆ ಇನ್ಫೆಕ್ಷನ್ ಅಂದರೆ ಸ್ವಲ್ಪ ರ್ಯಾಷಸ್ ಥರ ಬರ್ಬೋದು. ಸೊ ಪ್ಯಾಕೆಲ್ಲ ಹಾಕ್ಕೊಂಡಾದ್ಮೇಲೆ ಟೈಮ್ ನೋಡಿಕೊಂಡು ಒಂದು 10 ನಿಮಿಷ ಮಾತ್ರ ಫೇಸ್ ಮೇಲೆ ಇಟ್ಟು ಆಮೇಲೆ ರಿಮೂವ್ ಮಾಡಿಬಿಡಿ. ಫೇಸ್ ಡ್ರೈ ಆದಮೇಲೆ ಪರ ಅಂತ ಹಾಗೇ ತೆಗಿಬೇಡಿ. ಸ್ವಲ್ಪ ರಾ ಮಿಲ್ಕ್ನ ಹಾಕ್ಕೊಂಬಿಟ್ಟು ಈ ರೀತಿ ಮೆತ್ತಿಗೆ ಆಗೋವರೆಗೂ ಇದ್ದು ಈ ರೀತಿ ಕೈಯಲ್ಲಿ ಈ ಥರ ಅಂದ್ಬಿಟ್ರೆ ನೀಟಾಗಿ ನಮಗೆ ಮೆತ್ತಿಗೆ ಆಗೋಗುತ್ತೆ. ಆಗ ಟಿಶ್ಯೂ ಇಲ್ಲ ಕಾಟನ್ ಕ್ಲಾತ್ ತಗೊಂಡು ಈ ರೀತಿ ನೀರಲ್ಲಿ ಡಿಪ್ ಮಾಡ್ಕೊತ ರಿಮೂವ್ ಮಾಡ್ಕೊಳ್ಳಿ. ಯಾಕಂದರೆ ರೈಸ್ ಫ್ಲೋರು ತುಂಬ ಸ್ಕ್ರಬ್ ಥರ ಇರೋದ್ರಿಂದ ನಾವು ಸ್ಕಿನ್ ಮೇಲೆ ರಫ್ ಆಗಿ ಎಳೆಯಿದ್ರೆ ನಮಗೆ ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅಂಥವ್ರಿಗೆ ರ್ಯಾಷಸ್ ಬರೋದು ಇಲ್ಲ ಫುಲ್ ರೆಡ್ಗಾಗೋದು ಆ ಥರ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ರೀತಿ ನೀರಲ್ಲಿ ಟಿಶ್ಯೂ ಇಲ್ಲ ಕಾಟನ್ ಕ್ಲಾತ್ನ ಡಿಪ್ ಮಾಡ್ಕೊತ ಈ ರೀತಿ ನಿಧಾನವಾಗಿ ನೀವು ಒರೆಸ್ಕೊತ ಬನ್ನಿ. ನೋಡಿ ಫ್ರೆಂಡ್ಸ್, ಪ್ಯಾಕ್ ಬಳಸಿದ ಆಫ್ಟರ್ 10 ಮಿನಿಟ್ಸ್ ಫೇಸ್ ಎಲ್ಲ ಎಷ್ಟು ಗ್ಲಾಸಿ ಆ್ಯಂಡ್ ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆಯೋ. ಖಂಡಿತ ಒಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೇ. 1 ರೂಪಾಯಿನೂ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೇರ್ ಕೇರ್ ರೂಟೀನ್. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸಿ ನಂತರ ಒಂದು ಹಾಫ್ ಲೆಮನನ್ನು ತೊಗೊಂಡು ಜ್ಯೂಸ್ ಎಲ್ಲ ನೀಟಾಗಿ ಹಿಂಡ್ಕೊಂಬಿಡಿ. ಕೊಬ್ಬರಿ ಎಣ್ಣೆ ಜೊತೆ ನಾವು ಲೆಮನನ್ನು ಸೇರಿಸಿ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಸಹಾಯ ಆಗುತ್ತೆ ಮತ್ತು ನಮ್ಮ ತಲೆಯಲ್ಲಿರುವಂತಹ ಒಟ್ಟು ಸಹನೂ ಕಡಿಮೆ ಆಗುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಲೆಮನ್ ಜ್ಯೂಸ್ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕೂದಲನ್ನ ಸಿಕ್ಕೆಲ್ಲ ನೀಟಾಗಿ ತೆಗೆದುಬಿಟ್ಟು ಎಣ್ಣೆನ ಅಪ್ಲೈ ಮಾಡಿ. ನಾವು ಯಾವಾಗಲೇ ಆಗಲಿ ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ನೀಟಾಗಿ ಸಿಕ್ಕು ತೆಗೆದುಬಿಡಬೇಕು. ಆಗಲೇ ಹೇರ್ ವಾಶ್ ಮಾಡಿ ಆದಮೇಲೆ ಕೂದಲು ಜಾಸ್ತಿ ಉದುರಲ್ಲ. ಈಗ ಕೂದಲನ್ನು ಸ್ವಲ್ಪವಾಗಿ ಪಾರ್ಟಿಷನ್ ಥರ ಮಾಡ್ಕೊಂಬಿಟ್ಟು ಕಾಟನಲ್ಲಿ ಎಣ್ಣೆನ ಡಿಪ್ ಮಾಡ್ಕೊತ ಈ ರೀತಿ ಎಣ್ಣೆನ ಹಚ್ಕೊಳ್ಳಿ. ಆಗ ಸ್ಕ್ಯಾಲ್ಪ್ಗೆ ಎಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಎಣ್ಣೆ ಸ್ಕ್ಯಾಲ್ಪ್ಗೆ ನೀಟಾಗಿ ಸ್ಪ್ರೆಡ್ ಆದಮೇಲೆ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫು ನೀಟಾಗಿ ಹೋಗುತ್ತೆ. ಆದ್ದರಿಂದ ನಮಗೆ ಕೂದಲು ಉದುರೋದು ಕಡಿಮೆಯಾಗಿ ಕೂದಲು ದಟ್ಟವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತೆ. ಎಣ್ಣೆ ನೀಟಾಗಿ ಅಪ್ಲೈ ಮಾಡಿ ಆದಮೇಲೆ ಗಂಟು ಹಾಕ್ಬಿಟ್ಟು ಒಂದು 45 ಮಿನಿಟ್ಸು 1 ಅವರ್ ಬಿಟ್ಟು ಹೇರ್ ವಾಶ್ನ ಮಾಡಿ. ಕೊಬ್ಬರಿ ಎಣ್ಣೆಯಲ್ಲಿ ಲೆಮನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಕೂದಲಿಗೆ ಹಚ್ಚಿರೋದ್ರಿಂದ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿರುತ್ತೆ.
ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.